ಎಲ್ಲ ವೈದ್ಯರಿಗೂ ನನ್ನ ಕಡೆಯಿಂದ ವೈದ್ಯರ ದಿನಾಚರಣೆ ಶುಭಾಶಯಗಳು. ಅಲ್ಲ, ನಮ್ಮ ಮನೆಯವ್ರು ಇಷ್ಟೊತ್ತಿಗೆ ಫೋನ್ ಹಚ್ಚರು, ಯಾಕೆ ಫೋನ್ ಹಚ್ಚಿಲ್ಲಲ್ಲ ಇವತ್ತ? ನಾನು ಹಚ್ಚಿ ನೋಡ್ಲೆ. ಹಲೋ, ಯಾಕ ಫೋನ್ ಹಚ್ಚಿಲ್ಲಲ್ರಿ? ಹಲೋ, ಯಾಕ ಮನಸ್ಸಿದ್ದಿಲ್ಲ ಅದಕ್ಕೆ ಹಚ್ಚಿಲ್ಲ ಫೋನು. ಆರಾಮಿದ್ದೀರಿಲ್ಲ? ಯಾಕೆ ಎಷ್ಟು ಸಪ್ಪಗೆ ಮಾತಾಡ್ಲಿಕತ್ತಿರಲ್ಲ, ಏನಾಗ್ಯದ? ಆರಾಮಿದ್ದೀನಿ. ಎದ್ರಾಗ ಹೋಗಿರಿ ನೀವು? ಎದ್ರಾಗ ಹೋಗಿರಿ ಅಂದ್ರೆ? ಕಾರ್ನಾಗ ಏನಾರ ಹೋಗ್ಯೇನ? ಕಾರ್ನಾಗ ಹೋಗ್ಯಾನಂದ್ರೆ ನಾ ಯಾ ಕಾರ್ನಾಗ ಹೋಗ್ಲಿ? ನಮಗೇನಷ್ಟು ಶ್ರೀಮತಿ ಕಳ್ತದ ಅಂತೇಳಿ ಕಾರ್ನಾಗ ಬರಲಿ. ನಾವೆಂದ ಕಾರ್ ಗಳಿಸಿ ಡ್ರೈವರ್ನ ಕರ್ಕೊಂಡು ಊರ್ ತನ ಬರೋದು ಅಷ್ಟ್ರಾಗದ. ಅದೇ ಬಸ್ನಾಗನೇ ಬಂದೀನಿ 3 ಮಕ್ಕಳನ್ನ ತಗೊಂಡು ಹೊಡ್ಕೋತ ಬಡ್ಕೋತ. ಕರೆ ಹೇಳ ಮತ್ತ, ನೀ ಕಾರ್ನಾಗ ಹೋಗಿ ಅಂತ ಸುದ್ದಿ ಬಂದ ನನಗೆ. ನಾ ಇಲ್ಲಿ ಕಾರ್ನಾಗ ಬಂದೀನಿ ಅಂತ ಹೇಳಿದ್ರೆ ಯಾವಕ್ಕೆ ಹೇಳಿದೇಕಿ? ನೀವು ಇಷ್ಟು ಮಟ್ಟಿಗೆ ವಿಚಾರ ಮಾಡ್ತೀರ ಅಂತ ನಾ ತಿಳ್ಕೊಂಡಿದ್ದಿಲ್ಲ ಬಿಡ್ರಿ. ಅಲ್ಲ, ಒಂದಿನಾರ ಹಿಂಗೆ ಸಂಶಯ ಬರಂಗೆ ಇದ್ದೀನಿ ನಾನು. ನೀವು ನೋಡಿರಲ್ಲ, ಅಲ್ಲಿ ಇಷ್ಟು ವರ್ಷ ಆಯ್ತು ಮದುವೆ ಆಗಿ, ನಿನಗೆ ಹಂಗೆ ಅನ್ಸೋದನ ಒಂದ್ಸಲಾರ ನಾ ಹಂಗೆ ಮಾಡೀನಿ ಅಂತೇಳಿ. ನಿನ್ನೆ ಶ್ರುತಿ ಫೋನ್ ಹಚ್ಚಿದ್ಲು. ಯಾಕ್ರಿ ಅಣ್ಣ ನೀವೇ ಬರ್ಬೇಕಿಲ್ರಿ ಕಳಿಸ್ಲಿಕ್ಕಿ, ಬೇರೆದವ್ರ ಕಾರ್ನಾಗ ಯಾಕೆ ಕಳಿಸಿದ್ರಿ, ಸುಂದ್ರಿವನಿ ಕಾರ್ನಾಗ ಬಂದಿಳಿದ್ಲು ಅಂತೇಳಿ ಅದಕ್ಕಂದೆ. ಅಯ್ಯೋ, ಈ ಸೂರ್ ಕಿಡಿಟಾನು ನಿನ್ನೆ ಫೋನ್ ಹಚ್ತೀನಿ ಅಂತೇಳಿ ಗಾತಿ ಫೋನ್ ಹಚ್ತೀನಿ ಅಂತ ಬಂದ್ಲಲ್ಲ ಇಲ್ಲಿ, ಅವರಿಗೆ ಫೋನ್ ಹಚ್ಚಿಟ್ಟಾಳ ಅವಳಿಗೆ ಕಿಡಿ. ಅವೋ ಎಷ್ಟು ಕಾರ್ತಾಳವೇಕಿ ದ್ವೇಷನ ಮಾಡ್ತೀನಿ ಆಕಿಗೆ. ಯಾರ ಹೇಳಿದ್ರೆ ನೀವು ನಂಬಿರ್ತೀರಿ ನಂಗೆ? ಅಲ್ಲೋ, ಇದು ನಂಬಿಕೆ ಪ್ರಶ್ನೆ ಬರಂಗಿಲ್ಲ. ಮತ್ತ ಒಬ್ರು ಫೋನ್ ಮಾಡಿ ನೀನ್ ಹೆಂಡತಿ ಕಾರ್ನಾಗ ಬಂದಿಳ್ದ ಅಂದಾಗ ಯಾ ಗಂಟೆಗಾರ ಸಂಶಯ ಬರ್ಲಾದಿರ್ತದನ್ನ ಹೇಳ್ಬಿಡು ನೋಡಮ್ಮ ಅಂತ. ನಂಬಿಕೆ ಹೇಳ್ದು ಬಿಡು, ಇಲ್ಲ ಅನ್ನಂಗಿಲ್ಲ. ಆದ್ರ ಹಿಂಗೆ ಹೇಳಿದಾಗ 1 ನಿಮಿಷ ಶಾಕ್ ಆಗ್ತಪ್ಪ ನನಗೆ. ಮತ್ತ ಬಾರಿ ಇದ್ರಿ ಹೇಳ, ಎಷ್ಟು ನಂಬಿಕೆ ಇಟ್ಟು ಅಪ್ಪ ಹೆಂಡತಿ ಮೇಲೆ? ಅಲ್ರಿ, ಆಕಿ ಯಾವಕಿನ ಹೇಳಿದ್ಲು ಫೋನ್ ಮಾಡಿ ಅಂತ ಹೇಳ್ತೀರಿ, ಆಕಿನ ಮೇಲೆ ಇದ್ದಷ್ಟು ನಂಬಿಕೆ ನಿಮ್ಮ ಹೆಂಡತಿ ಮೇಲಿಲ್ಲನ? ಭಾರಿ ಸಂಶಯ ತಿಕೋತೀರ ಹೇಳು. ಟಿಕೆಟ್ ತೋರಿಸ್ತೀನಿ, ಬಸ್ ಟಿಕೆಟ್ ನೋಡಕಂತೀರಂತ. ಇಲ್ಲದ ಇಲ್ಲಿ ನನ್ನ ಮುಂದೆ ತೋರಿಸ್ಲಿಕ್ಕೆ ಬರಬೇಡ್ರಿ. ನಾನು ಯಾರ್ದು ಚಾಡ ಹೇಳೋದು, ಅವ್ರದ್ದು ಇವ್ರದ್ದು ಚುಚ್ಚೋದು ಹಚ್ಚೋದು ಮಾಡ್ತಿರ್ಬೇಕಾದ್ರೆ ಇಂಥ ಕೆಟ್ಟ ಗುಣ ಇಲ್ಲ ನಿಮ್ಮ ಹೆಂಡತಿ ಬಲ್ಲಿ, ತಿಳ್ಕೊರಿ ಅದನ್ನ. ನಿಮ್ಮ ನಂಬಿಕೆ ಇರಬೇಕು. ನೀವು ಅಷ್ಟು ಶಾಣೆರಾಗಿದ್ರಿ ಅಂದ್ರೆ ನನ್ನ ಮೇಲೆ ನಂಬಿಕೆ ಇತ್ತಂದ್ರೆ ನೀನು ಏನು ಹಚ್ಚಿದ್ಲೋ ನಿಮಗೆ ಫೋನು, ಅವಾಗನೇ ಆಕೆಗೆ ಜಾಡ್ಸಿ ಬಿಡ್ಬೇಕು ನಾನು ಏನು ತಂಗಿಲ್ಲವಾ ಅಂತೇಳಿ. ಅದಕ್ಕೆ ನೀವು ಸರಿಯಾದ ಗಂಡ ಅಂತ ಒಪ್ಕೋತಿದ್ದೆ. ಹಂಗೆ ಒಮ್ಮೆ ಬೈಲಿಕ್ಕೆ ಬರ್ತದ ನಾನು ಏನು ಹಂಗಿಲ್ಲ ಹಿಂಗ ಅಂತೇಳಿ ಹಚ್ಚಿ ಹೇಳ್ತಿರ್ತಾರ, ಸುಮ್ಮ ಕೇಳೋದಪ್ಪ. ನೀವು ಒಂದು ಹಂಗಿಲ್ಲ ಅಂತ ನನಗೆ ಗೊತ್ತದ, ನಾ ಏನು ಸಂಶಯ ತಿಳ್ಕೊಂಡಿಲ್ಲ. ಆದ್ರೆ ನಿನ್ನ ಜೊತೆ ಫೋನ್ ಹಚ್ಚಿ ಕ್ಲಿಯರ್ ಆಗಿ ಮಾತಾಡ್ಬೇಕಂತೇಳಿ ಅನ್ಕೊಂಡಿದ್ದೆ. ತಪ್ಪು ತಿಳ್ಕೊಬೇಡ, ಸಾರಿ. ನಿಮ್ಮ ನನ್ನ ಮೇಲೆ ಸಂಶಯ ತಿಳ್ಕೊಂಡು ಹೆದರಾಗ ಹೋಗಿ ಅಂತ ಭಾರಿ ಇದ್ದಿರಳ. ಆಯ್ತಳೋ ಮರ, ಈಗ ಸಂಶಯ ಏನು ತಿಳ್ಕೊಂಡಿಲ್ಲ. ಆಕೆ ಹೇಳಿದ್ಲಲ್ಲ, ಅದಕ್ಕೆ ನಿನ್ನ ಕೇಳಿ ಕ್ಲಿಯರ್ ಮಾಡ್ಕೊಂಡ್ರೈತೆ ಅಂತೇಳಿ ಕೇಳಿದೆ. ನೀ ಏನು ಹೋಗಿಲ್ಲಲ್ಲ, ಆಯ್ತು ಬಿಡು, ನಂಬ್ತೀನಿ. ಆಯ್ತು ಹೇಳ್ರಿ. ಈಗ ನೋಡ್ರಿ, ಇನ್ನೊಂದ್ಸಲ ಹಿಂಗೆ ಹಚ್ಚೋರು ಚುಚ್ಚೋರು ಭಾಳ ಮಂದಿ ಇರ್ತಾರೆ. ಅವ್ರ ಮಾತು ಕೇಳೋದು, ನೀವು ನನಗೆ ಬಂದು ಬೈಯೋದು ಹಿಂಗೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಏನು ಹೆಂಡತಿ ಮೇಲೆ ನಂಬಿಕೆ ಇಡ್ರಿ ಸ್ವಲ್ಪ. ಅದನ್ನ ಬಿಟ್ಟು ಅವ್ರು ಹಚ್ಚೋಣ ಇವ್ರು ಹಚ್ಚೋಣ, ಅವ್ರು ಚುಚ್ಚಿದು ಇವು ಚುಚ್ಚೋಣ ಬಂದು ನನ್ನ ಮೇಲೆ ಒದರಾಡಿದ್ರಲ್ಲಿ ಯಾರ್ತಿರಂಗಿಲ್ಲ. ಏನು ತಿಳ್ಕೊಡ್ರಿ, ಹೇಳ್ತೀನಿ ನೋಡ ನಿಮಗೆ. ಆಯ್ತು ಅಂತೇಳಿನಿ, ಲಗಣನೆ ಸಂಶಯ ತಿಳ್ಕೊಂಡಿಲ್ಲ ಅಂತೇಳಿನಿ. ಆಯ್ತು, ಅಲ್ಲಿಗೆ ಬಿಟ್ಬಿಡ್ಬೇಕಪ್ಪ. ಸಂತನ ಅದೇ ಕೊರಕೋತ ಕೂಡ್ಬಾರ್ದು. ನೀ ಆರಾಮಿದ್ದಿಲ್ಲ ಈಗ? ಆರಾಮಿದ್ದೀನಿ ಹೇಳ್ರಿ. ಆಯ್ತಾಯ್ತು, ನಾ ಆಮೇಲೆ ಹಚ್ತೀನಿ, ಇಡ್ತೀನಿ ನೋಡ್ರಿ ಫೋನು. ಅಲ್ಲಲ್ಲ, ಸೂರ್ಯ ಎಷ್ಟರ ಬೆರಕಿರ್ಬೇಕು ಅಯ್ಯವ್ವ. ಅಲ್ಲ, ಅಲ್ಲಿ ನಿಂತ ಜಾಗದಾಗನೇ 5 ನಿಮಿಷನಾಗ ಬಂದು ನನ್ನ ಗಂಡಗೆ ಚುಚ್ಚಾಡ ಈಕಿ. ಈಕಿ ಅಗುರಿಲ್ಲ, ನನಗಿಂತ ಯಾಕ ಡೇಂಜರ್ ಇದ್ದಂಗೆ ಕಾಣ್ತಾಳೆ. ನೋಡ್ಬೇಕು ಮರ, ಹುಷಾರಿರ್ಬೇಕು ಅಯ್ಯವ ಈಕಿ ಜೊತೆ. ಯಾಕ ಸುಂದ್ರಿ ಮುಖ ಹೆಂಗೆ ಮಾಡಿಯಲ್ಲ? ನಿಮ್ಮ ಮನೆಯವ್ರು ಫೋನ್ ಹಚ್ಚಿದ್ರನ ಏನು ಅಂದ್ರೆ ಏನು ಅಂತಾರೆ? ಮತ್ತೆ ಏನು ಮಾಡ್ಬೇಕು, ಹಚ್ಚೋರು ಚುಚ್ಚೋರನ್ನೇ ಭಾಳ ಮಂದಿ ಇರ್ತಾರಲ್ಲ, ಅಂತಾರ ಮಾತು ಕೇಳೋದು ನನಗೇನ್ರ ಅನ್ನೋದು ನನ್ನ ಗಂಡ. ಯಾಕೆ ಏನಾಯ್ತು ಈಗ? ಏನಾಗ್ಯದ ಹೇಳ್ತೀನಿ. ನೀನು ಸೊಸಿನ ಕರಿ, ದೊಡ್ಡ ಸೊಸಿನ. ದೊಡ್ಡ ಸೊಸಿನ ಕರಿ ಅನ್ಲಿಕತ್ತಿದ್ದಿಲ್ವಾ ಸುಂದ್ರಿವೇನಿ? ಏನಾಯ್ತು? ಅಯ್ಯೋ, ಎಷ್ಟರ ನಾಟಕ ಮಾಡ್ತಾವಡೆವು, ಏನೂ ಗೊತ್ತೇ ಇಲ್ಲ ನಾನು ಗೊತ್ತೇ. ಒಂದು ಸ್ವಲ್ಪ ಮುಖದಾಗಾರ ತೋರಿಸ್ತಾಳ ಆಕಿ. ಯಾಕಾರ ಹಚ್ಚಿದ್ನಂದ್ರ ಎಷ್ಟು ಅಂಜಿಕೆ ಬರ್ತದ ಮನುಷ್ಯನಾಗ. ಈಕಿ ಆ ಭಾವನೆನೇ ಇಲ್ಲ ನೋಡಿ, ಎಷ್ಟರ ಮೋಸ್ಟ್ ಡೇಂಜರ್ ಇರ್ಬೇಕು ಈಕಿ. ಏನಾಯ್ತಾ? ಏನಾಗ್ಯದಂತ ಗೊತ್ತಿಲ್ಲ ನಿನಗ? ಹೇಳಿದ್ರೆ ಗೊತ್ತಾಗ್ತದ, ಹೇಳೇ ಇಲ್ಲ ಏನು ಗೊತ್ತಾಗ್ತದ? ಅಲ್ಲ, ಯಾಕೆ ನೀನು ನನ್ನ ಗಂಡಗೆ ಫೋನ್ ಹಚ್ಚಿ ಏನು ಹೇಳಿ ನೀನು? ನಾ ಯಾಕೆ ಫೋನ್ ಹಚ್ಚಿ ಹೇಳೇವ? ನಿಮ್ಮ ಮನೆಯವ್ರ ಜೊತೆ ನಂದೇನದು ಮಾತಾಡೋದು? ಅಷ್ಟಕ್ಕೂ ಅಣ್ಣಾರ ನಂಬರ ಇಲ್ಲ ನನ್ನ ಬಲ್ಲಿ. ಅಲ್ಲಲ್ಲ ಮಳ್ಳಿ, ಎಷ್ಟರ ಮಳಿತನ ಮಾಡ್ತೀವಿ, ಎಷ್ಟರ ನಾಟಕ ಮಾಡ್ತಿದ್ದೀವಾ. ಇನ್ನೇ ಈಗ ಫೋನ್ ಹಚ್ಚಿ ನಮ್ಮ ಮನೆಯವ್ರು ಹಚ್ಚಿ ಬೈದ್ರೆ ನನಗೆ ಕಾರ್ನಾಗ ಬಂದಿಳ್ದೀನಿ ಅಂತ ಹೇಳ್ತಿದೆ. ನಾಚಿಗೆರ ಬರ್ತದ ನಿನಗೊಂದು ಸ್ವಲ್ಪ? ಗಂಡ ಹೆಂಡತಿ ಜೊತೆ ತಂದಿಡ್ದಿಷ್ಟು ಜೀವ ದೊಡ್ಡದ? ನೀನ ಎಲ್ಲಿ ಕಲ್ತೀಯವು? ಇದು ಸಾಲಿಗೆ ಹೋಗಿ ಕಲ್ತೋರ್ಗತೆ ಮಾಡ್ತೀಯಲ್ಲ. ಅಲ್ಲ, ನಾನು ಇನ್ನೇ 3 ಹುಡುಗರನ್ನ ಬಸ್ನ್ಯಾಗ ಕರ್ಕೊಂಡು ಒತ್ತಾಡ್ಕೋತ ತುಳಿದಾಡ್ಕೋತ ನಾ ಬಂದ್ರೆ ಮನ್ಯಾಗ ನೀವಿಲ್ಲ, ಹರಿಗಾಡಕ್ಕೆ ಹೋಗಿದ್ರಿ. ಅಂಥದ್ದು ಬಂದು ಕಾರ್ನಾಗ ಇಳಿದಿಲ್ರಿ ನಿಮ್ಮ ಹೆಂಡ್ತಿ, ಯಾರ್ದ ಕಾರ್ನಾಗ ಅಂತ ಹೇಳ್ತಿ ಅಂತ ನಾಚಿಗೆ ಬರಂಗಿಲ್ಲ ಒಂದು ಸ್ವಲ್ಪ? ಗಂಡ ಹೆಂಡತಿ ಜೊತೆ ಇಷ್ಟು ಜಗಳ ಹಚ್ಚಿಡ್ದಿರ್ತದ? ಅಯ್ಯವ್ವೋ, ಹಿಂಗೆ ಹೇಳನು? ನನಗೆ ಗೊತ್ತಿತ್ತು ಅಯ್ಯವ್ವೋ ಈಕಿ ಹಿಂಗಿದ್ದಾಳ ಅಂತೇಳಿ. ಈ ಸುಂದ್ರವ್ಗ ಎಷ್ಟು ಬಡ್ಕೊಂಡೆ, ಹಂಗಾಕಿನ ತಂಟ್ಯಾಕೆ ಹೋಗ್ಬೇಡ ಅಂತೇಳಿ ಕೇಳಾರ್ದ ತನ್ನ ಸಂಸಾರನೇ ಹಾಳು ಮಾಡ್ಕೊತ ನೋಡಿದು. ಅದಕ್ಕಂದಲೇ ಆಕಿಗೆ ಏನು ಅನ್ಲಾರ ಹೊಂದ್ಕೊಂಡು ಹೊಂಟಿನವ ಯವ್ವ ಸುರ್ತಿ ಜೊತೆ.
ನಾ ಏನರ ಒಂದು ಮಾತು ಅಂತಿಕ್ಕೋ ನನ್ನ ಜನ್ಮನೇ ಜಾಲಾಡಿ ಬಿಡ್ತಾ ಆಕಿ. ನೀ ಸಂತೆನ ಬರೀ ಹರಿಗಾಡಕ್ಕೆ ಹೋಗಿದ್ರಿ ಅಂತ ಅನ್ಬೇಡ. ನಾ ಯಾರ ಜೊತೆನೂ ಹರಿಗಾಡಕ್ಕೆ ಹೋಗಿದ್ದಿಲ್ಲ. ಗಂಡ ಹೆಂಡತಿ ಹೊರಗೆ ಹೋಗಿದ್ವಿ. ಬೇಕಂದ್ರೆ ನೀವು ನಿಮ್ಮ ಗಂಡನ ಕರ್ಕೊಂಡು ಹೋರಿ ಹೊರಗೆ. ಏನು ತಂದು ಹಣೆ ಬರ್ದಾಗ ಹೋಗುದಿಲ್ಲ ಇಲ್ಲಿ ನನ್ನ ಮುಂದೆ ಬಂದು ಇಲ್ಲಿ ಹೋಗಿದ್ರಿ ಅಂತಂದ್ರೆ ನೀ ಬರ್ದು ನನಗೇನು ಗೊತ್ತಿತ್ತಾನ? ಟೈಮಿಂಗ್ ಹೇಳಬೇಕು. ಹೋಗಿವಿ ನೋಡಿ, ಏನು ಮಾಡ್ಕೋತಿ ಈಗ? ಅಷ್ಟಕ್ಕೂ ನಿನ್ನ ಗಂಡಗೆ ನಾ ಫೋನ್ ಹಚ್ಚಿ ಏನೂ ಹೇಳಿಲ್ಲ. ನನ್ನ ತಂಟೆಗೆ ಬರಕ್ಕೆ ಹೋಗ್ಬೇಡ. ನಾ ಮೊದಲೇ ಹೇಳೀನಿ, ನಾ ಸರಿ ಇಲ್ಲ, ನನ್ನ ತಂಟೆಗೆ ಬರಬೇಡ ಅಂತೇಳಿ. ಇನ್ನು ಇಷ್ಟೇ, ಇದು ಬಿಗಿನಿಂಗ್ ಅದ. ನೀ ಹಿಂಗೆ ನಮ್ಮ ಸಂಸಾರದಾಗ ಏನರ ಕಡ್ಡಿ ಅಲ್ಲಾಡ್ಸಕ್ಕೆ ಬಂದು ಅಂತಿಕೋ ದೊಡ್ಡ ಬೆಂಕಿನೇ ಹಚ್ತೀನಿ ನಾನು, ಹುಷಾರಾಗಿರು. ಏವ್ವ ಸುಮ್ಮಿರೇ ಯವ್ವ, ಇದೇನಂತ ಅಲ್ಲ ದೊಡ್ಡ ಜಗಳನೆ ಮಾಡಕ್ಕೆ ನಿಂತಿರಲ್ಲ ನೀವು. ಯಾರಿಗಂತೇಳಿ ತಾಯಿ ನಾನು? ಏವ್ವ ಎಂಥ ಮಗಳ ಗಂಟು ಬಿತ್ತ ಯವ್ವ ಇದು. ಎಷ್ಟು ಹೇಳಿದ್ರು ತಿಳ್ಕೊಳ್ಳಾರ್ದಂಥದ್ದು. ಶ್ರುತಿ, ನೀನು ಒಂದು 4 ದಿನ ತವ್ರ ಮನೆಗೆ ಹೋಗ್ಬೋಗುವ, ಅಂದ್ರೆ ರೆಸ್ಟ್ ಆದಂಗೆ ಆಗ್ತದ. ಆಕಿ ಸುಂದ್ರಿ ಊರಿಗೆ ಹೋಗಿ ನೀ ಬರಕಂತೆ ಅಂತ. ಬ್ಯಾಡ್ರಿ ಅತ್ತಿ, ನಮ್ಮೂರಾಗ ಏನು ಫಂಕ್ಷನ್ ಇಲ್ರಿ, ಈಗ ನಾವು ಹೋಗಂಗಿಲ್ರಿ. ನನಗೆ ಬೇಕೂ ಆಗಿಲ್ಲ ತವ್ರ ಮನೆಗೆ ಹೋಗೋದು. ನನಗೆ ಇಂಥದ್ರಾಗ ಖುಷಿ ಜಾಸ್ತಿ ಇರ್ತದ್ರಿ. ಆಕೆ ಹೆಂಗೆ ಬೆಂಕಿ ಹಚ್ಚಲಿಕ್ಕೆ ಬರ್ತಾಳಲ್ರಿ, ಅದಕ್ಕೆ ನಾನು ಮತ್ತಷ್ಟು ಬೆಂಕಿ ಹಚ್ಬೇಕು, ಪೆಟ್ರೋಲ್ ಸುರಿಬೇಕು ಅನ್ನೋದು ನನಗೆ ಭಾಳ ಇಷ್ಟ ರೀ. ನಾ ಎಲ್ಲಿ ಹೋಗಂಗಿಲ್ಲ ರೀ. ಏನಾರ ಮಾಡ್ಕೊರವ ಯವ್ವ, ಯಾರಿಗೆ ಏನು ಹೇಳುವಂಥ ಪರಿಸ್ಥಿತಿ ಆಗಿಲ್ಲ ನಾನೀಗ. ಮತ್ತೇನಾಯ್ತು ಈಗ? ಸುಮ್ಮನೆ ಯಾಕೆ ತಕರಾರು ಮಾಡ್ಕೊಂಡು ಕೂಡ್ತೀರಿ? ನಿಮ್ಮ ಶ್ರುತಿಯಕ್ಕೆ ನೀನಾರ ಸುಮ್ಮಿರು, ಸುಂದ್ರಿ ವೈನಿ ನೀನಾರ ಸುಮ್ಮಿರಿ. ಹಿಂಗೆ ಜಗಳ ಚಲೋ ಅಲ್ಲ, ಸುಮ್ಮಿದ್ದು ಬಿಡ್ರಿ. ಬರ್ರಿ ಊಟ ಮಾಡೋಣ ಬರ್ರಿ. ನಡಿ ಸುಂದ್ರಿ ಹೋಗಮ್ಮ, ನಡ್ರಿ ಎಲ್ಲರೂ ಊಟಕ್ಕೆ ನಡ್ರಿ. ಆಗ ನಾಷ್ಟ ಅದಕ್ಕೆ ಎದ್ದಿದ್ದಿ ಸುಂದ್ರಿ, ಹೋಗಮ್ಮ ನಡಿ, ಊಟ ಮಾಡೋಣ ನಡಿ. ಒಲ್ಲೆ ವಯವ್ವ, ಎಲ್ಲ ಟೈಮ್ನಾಗ ಸುಮ್ ಕೂತು ಊಟಕ್ಕೆ ಟೈಮ್ ಒಂದೇ ಕರ್ಲಿಕ್ಕೆ ಬರ್ಬಾಡಿ ನನಗೆ. ಆ ಊಟ ಅಂತಾರನ ಅದಕ್ಕೆ ಒಂದು ಸ್ವಲ್ಪ ಸ್ವಾದ ಅದ ಊಟದಾಗ. ಏವ್ವ ಅದೇನು ನಾಷ್ಟ ಮಾಡ್ತಾವ ಏನು? ಒಂದು ಶೇಂಗಾ ಇಲ್ಲ, ಉಪ್ಪುಟಾಣಿಲ್ಲ ನಾಷ್ಟದಾಗ. ಇವೇ ಅಡುಗೆ ಮಾಡ್ತಾವ ನೀವು ಬೆಳ್ಕೊಂಡು ಹೋಗ್ಲಿ ನಡಿಯಕ್ಕೆ. ನನಗಂತ ಒಟ್ಟೆ ಇಷ್ಟ ಇಲ್ಲ ನೋಡುವ ಅಡುಗೆ. ನಾ ಊಟನೇ ಒಲ್ಲೆ. ಹಂಗೆ ಎಲ್ಲದರಾಗೂ ಏನಾರ ಹುಡುಕ್ಬಾರ್ದು ಸುಂದ್ರಿ. ನಡಿ ಊಟಕ್ಕೆ ನಡಿ ಹೋಗಮ್ಮ ಸುಮ್ಮ. ಸುಂದ್ರಿ ಬನ್ನಿ, ನಾ ಒಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡ್ರಿ. ನಿಮ್ಮದು ಸಂಸಾರ ಎಷ್ಟು ಚಂದ ಅದ ರೀ. ಗಂಡ ಮಕ್ಕಳು ಆರಾಮಿರ್ಬೋದು ನೀವು. ಸುಮ್ಮನೆ ಊರು ಸಬರಿಗೆ ಹೋಗಿ ಎಲ್ಲ ಮೈ ಮೇಲೆ ಹಾಕೊಂಡು ನಿಮಗೂ ನೆಮ್ಮದಿ ಇರಂಗಿಲ್ಲ ರೀ. ಹಂಗಾದಾಗ ಅವ್ರಿಗೆ ಮನೆಯವ್ರಿಗೂ ನೆಮ್ಮದಿ ಇರಂಗಿಲ್ಲ. ಇಲ್ಲಾಂದ್ರೆ ಏನು ಮಾಡ್ರಿ, ನಿಮ್ಗೆ ಟೈಮ್ ಪಾಸ್ ಆಗಲಿಲ್ಲ ಅಂದ್ರೆ ಎಲ್ಲಾರ ಕೆಲಸ ನೋಡ್ಕೊರಿ, ಒಂದು ಕೆಲ್ಸಕ್ಕೆ ಹೋಗ್ರಿ. ಅದ್ರಾಗಾರ ಟೈಮ್ ಆಗ್ತದೆ. ಅದು ಬಿಡ್ತೀರಿ, ಬರೀ ಅಲ್ಲಿ ಹಚ್ಚೋದು ಇಲ್ಲಿ ಚುಚ್ಚೋದು, ಇಲ್ಲಿ ಹಚ್ಚೋದು ಅಲ್ಲಿ ಚುಚ್ಚೋದು. ಯಾಕೆ ಬೇಕ್ರಿ ಅದೆಲ್ಲ? ನಾ ಯಾಕೆ ಬರೀ ಹಚ್ಚೋದು ಚುಚ್ಚೋದು ಮಾಡಲಿ? ನನಗೇನು ಬೇರೆ ಕೆಲಸನೇ ಇಲ್ಲನ? ಮನೆಗೆ ಅಡಿಗೆ ಬಟ್ಟಿ ಬಾಂಡೆ ಯಾರು ಮಾಡ್ತಾರೆ? ಮತ್ತೆ ನಾನೇ ಮಾಡ್ತೀನಿ. ಮನೇನ ಕೆಲಸನೇ ರಗಡಾಗ್ತದ. ನಾ ಎಲ್ಲ ಹೊರಗೆ ಹೋಗಿ ದುಡಿಯಾಕೆ ಹೋಗ್ಲಿ, ನನಗೇನಂತ ಗತಿ ಬಂದದ. ನನ್ನ ಗಂಡ ಆರಾಮ್ ತಂದು ಹಾಕ್ತಾನ, ನಾವು ಕೂತ್ ತಿಂತೀನಿ. ನಾ ಏನು ಹಚ್ಚೋದು ಚುಚ್ಚೋದು ಮಾಡಂಗ್ಲವ. ನೀ ಏನು ಹೇಳಿಕ್ ಬರ್ಬೇಡ ನನಗೆ. ಅಲ್ರಿ ಇಡೀ ಊರು ಮಂದಿನೇ ಹೇಳ್ತಾರೆ ಸುಂದ್ರಿ ಬರೀ ಜಗ ಹಚ್ತಾಳ, ಬಂದ್ಲಂದ್ರೆ ಬರೀ ಆಡ್ಕೋತಾಳ ಅಂತ. ಅಂದ್ರೂ ನಾ ಹಂಗಿಲ್ಲ ಅಂತೀರಿ, ವಾದಿಸ್ತೀರಿ ನೀವು. ಏನು ಹೇಳ್ಬೇಕ್ರಿ ನಿಮಗೆ? ನಾನು ಕರೆಕ್ಟೇ ಇದ್ದೀನಿ, ಜನರೇನೇ ಸರಿ ಇಲ್ಲ. ಅದಕ್ಕೆ ನನಗೆ ಬರೀ ನನ್ನ ಹೆಸರ ತಗೋತಾರೆ ಎಲ್ಲದಕ್ಕೂ. ಏನಾರಾದ್ರೂ ಅದಕ್ಕೆ ಸುಂದರಿನೇ ಕಾರಣ ಅಂತಾರೆ. ನಾನಾರ ಏನು ಮಾಡಲಿ? ಅವ್ರನ್ನೇ ಸರಿಯಾದ ಹಾದಿ ತರ್ಲಿಕ್ಕೆ ನಾ ಪ್ರಯತ್ನ ಮಾಡ್ಲಿಕ್ಕತ್ತೀನಿ, ಅದು ಆಗವಲ್ದು ಒಟ್ಟ. ನೀನು ಜನರನ್ನ ಸರಿಯಾದ ಹಾದಿಗೆ ತರ್ಲಿಕ್ಕೆ ಪ್ರಯತ್ನ ಮಾಡ್ತೀಯಾ? ಏಯ್ಯವ್ವ, ನೀ ಸರಿಯಾಗಿರ ತಾಯಿ ಮೊದಲು. ನಾ ಸರಿಯಾಗಿ ಇದ್ದೀನಿವ, ನನಗೇನು ಹೇಳಿಕ್ಕೆ ಬರ್ಬೇಡ ನೀನು. ನೀ ಮೊದಲು ಸರಿಯಾಗಿರು. ಏವ್ವ ಸಂತೆನ ಎಲ್ಲಿ ಉಕ್ರ ಜೊತೆ ವಾತ್ಸ್ಕೊತ ಕೂಡಲೇ ಒಂದು ಟೈಮ್ ಪಾಸನೇ ಆಗವಲ್ದು. ಅವ್ವ ನಾನು ಸ್ವಲ್ಪ ಬಾಜು ಜ್ಯೋತಿಯರ ಮನೆಗೆ ಹೋಗಿ ಬರ್ತೀನಿ. ನೋಡಿ ಈಗ ಅಲ್ಲಿ ಬೆಂಕಿ ಹಚ್ಚಕ್ಕೆ ಹೋಗಿ. ಈಗ ಶ್ರುತಿಯಕ್ಕ ಈಕಿ ಹಿಂಗ್ಯಾಕಿದ್ದ ಸುಂದ್ರಿ? ಆಕಿಗೇನ ಒಂದು ರೋಗ ಇದ್ದಂಗೆ ಅದು. ನಮ್ಮ ಮನೆಯವ್ರ ಜೊತೆ ಮಾತಾಡ್ತೀನಿ ಇವತ್ತು. ಹೋಬಾ. ಅಲ್ಲ ನೋಡಿ ಸುಂದ್ರಿ, ನಾ ಹೇಳ್ತೀನಿ ಕೇಳು. ಅಲ್ಲಿ ಏನಾರ ಹೇಳೋದು ಪಾಳೋದು ಮಾಡಕ್ಕೆ ಹೋಗ್ಬೇಡ. ಏನು ಸುಮ್ಮ ಹೋಗೋದು, ಆರಾಮೇನ್ರಿ ಅಂತ ಮಾತಾಡ್ಸೋದು, ಮನೆಗೆ ಬರೋದು ಅಷ್ಟೇ ಮಾಡು. ಯಾಕಂದ್ರೆ ಅವ್ರ ಸಂಸಾರ ಚಂದ ನಡೆದದ, ಎಲ್ಲರೂ ಖುಷಿಯಿಂದ ಇದ್ದಾರೆ. ಅವರು ಅತ್ತಿ ಸೊಸಿ ಮೊಮ್ಮಕ್ಕಳ ಜೊತೆ ಆರಾಮಿದ್ದಾಳೆ, ಏನು ಕಿರಿಕಿರಿ ಇಲ್ಲ ಅವ್ರದ್ದು. ನೀವು ಹೋಗೇನು ಇದು ಮಾಡ್ಲಿಕ್ಕೆ ಹೋಗ್ಬೇಡೇನು? ಅಂದ್ರೆ ನಾ ಬರೀ ಅದೇ ಕೆಲಸ ಮಾಡ್ತೀನಿ ಅಂತ ನೀನು ತಲೆ ಕೂತ್ಬಿಟ್ಟದನು? ಭಾರಿ ಇದ್ದಿ ಹೇಳಿ ನೀನು. ತಾಯಿಯಾಗಿ ಭಾರಿ ಚಲೋ ಇದ್ದಿ. ಸ್ವಸ್ಥರ ಜೊತೆ ಕೂಡಿ ಎಂಥ ಬುದ್ಧಿ ಕಲ್ತಿಯಲ್ಲವ. ಸುಂದ್ರಿ ಹೇಳೋದಿತ್ತು ಹೇಳಿನಿ. ಇನ್ನು ಇಷ್ಟ ಇದ್ರ ಮೇಲೆ ಏನರ ಮಾಡ್ಕೋ, ಹೋಗಿ ಭೇಟಿಯಾಗಿ ಹೋಗು. ಏನು ಮಾಡ್ಲಿಕ್ಕೆ ತಿರುಗಾಕು ಕೂತಿರೇ? ಕೂತಿ ನೋಡ ಸುಂದ್ರಿ. ಬಾ, ಆರಾಮಿದ್ದೀಯಾ? ಯಾವಾಗ ಬಂದೇವ? ಆರಾಮಿದ್ದೀನಿ ನೋಡ್ರಿ, ನಿನ್ನೆ ಬಂದೀನಿ ರೀ. ನೀವು ಆರಾಮಿದ್ದೀರಿ? ನಾನು ಆರಾಮಿದ್ದೀನಿ ನೋಡವ. ಬಾ ಕೂಡ್ ಬಾ. ಜ್ಯೋತಿ ಇಲ್ರಿ ಎಲ್ಲಿಗ? ಅಯ್ಯ ಅವ್ರು ಇಲ್ಲಿ ಇರಂಗಿಲ್ಲ, ಸಿಟಿಗೆ ಮನೆ ಮಾಡ್ಯಾರಲ್ಲ ಹುಡುಗರು ಸಾಲಿ ಸಂಬಂಧ, ಅಲ್ಲೇ ಇರ್ತಾರ. ಸಿಟಿಯಾಗ ಮನೆ ಮಾಡ್ಯಾರೇನ್ರಿ? ಈಗ ಬರಂಗಿಲ್ಲೇನು ಊರಿಗೆ ಅಂದ್ರೆ ಒಟ್ಟ? ಬರ್ತಾರವ, ಹಂಗೇನಿಲ್ಲ. ಹಬ್ಬ ಹುಣ್ಣಿಮೆ ಇದ್ದಾಗ ಬಂದಿರ್ತಾರ, ಸೂಟಿ ಇದ್ರೆ ಬರ್ತಾರ. ಬರೋದು ಹೋಗೋದು ಮಾಡ್ತಾರ, ಹಂಗೇನಿಲ್ಲವ. ಚಲೋ ಇದ್ದೀವಿ ಎಲ್ಲರೂ. ಮತ್ತು ಹುಡುಗರು ಸಾಲಿ ಇಲ್ಲಿ ಅಸ್ತವ್ಯಸ್ತ ಆಗ್ತದಂತೇಳಿ ಅಲ್ಲಿ ಆದ್ರೆ ಚಲೋ ಆಗ್ತದಂತೇಳಿ ದೊಡ್ಡವ್ರಿಗೆ ಮನೆ ಮಾಡ್ಯಾರ. ಹೌದ್ರಿ? ಹೌದು ಬಿಡ್ರಿ. ಮತ್ತು ಸಾಲಿ ಸಂಬಂಧ ಎಲ್ಲರೂ ಸಿಟಿಯಾಗ ಮನೆ ಮಾಡ್ಲಿಕ್ಕತ್ತಾರ. ಈಗ ಹಳ್ಳ್ಯಾಗ ಒಂದು ಸಾಲಿ ಚಲೋ ಇರಂಗಿಲ್ಲ ಅನ್ನೋದೊಂದು ತಲೆ ಕೂತಿರ್ತದಲ್ರಿ, ಅದಕ್ಕೆ ಮಾಡ್ತಾರ ಹಂಗೆ. ಮತ್ತು ಅಲ್ಲೇನ ಮಡಿ ಮೈಲಿಗೆ ಏನು ಮಾಡಂಗಿಲ್ಲಂತಲ್ರಿ ನಿಮ್ಮ ಸೊಸಿ? ಹಂಗೇನಿಲ್ಲವ, ಮಡಿ ಮೈಲಿಗೆ ಎಲ್ಲ ಗೊತ್ತದಕ್ಕಿಗೆ. ಇಲ್ಲಿ ಬಂದ್ಲಂದ್ರೆ ಒಲಿ ಮೇಲೇ ಅಡುಗೆ ಮಾಡ್ತಾಳೆ. ಅಲ್ಲೇ ದೊಡ್ಡ ಊರು ಆಗ್ತದ ಅಂತೇಳಿ ದೊಡ್ಡ ದೇವ್ರಿಲ್ಲ ಏನೂ ಇಲ್ಲ ಅಲ್ಲಿ. ಸುಮ್ಮ ಗ್ಯಾಸ್ ಮೇಲೆ ಅಡುಗೆ ಮಾಡ್ತಾಳೆ. ಪೂಜೆ ಪುನಸ್ಕಾರ ಯಾವುದು ಬಿಟ್ಟಿಲ್ಲಕ್ಕೆ ಎಲ್ಲ ಮಾಡ್ತಾಳೆ.
ಹೌದ್ರಿ, ಏನಮ್ಮ ನನಗೂ ಗೊತ್ತಿಲ್ಲ. ಇನ್ನೇ ಈಗ ಅಲ್ಲಿ ರಮಾ ಬೆಟ್ಟಾಗಿದ್ಲು ಹೇಳಿಕತ್ತಿಲ್ಲ, ಮಕ್ಕಳು ಸಂಧ್ಯಾ ವಂದನ ಗಿಂದೆ ವಂದನ ಏನು ಮಾಡ್ಕೊಳಂಗಿಲ್ಲ ಅಂತಲ್ರಿ, ಏನು ಕಲಿಸೇ ಇಲ್ಲ ಅಂತ ಆಕಿ ಪದ್ಧತಿ. ನಿಮ್ಮ ಸೊಸಿ ಹೇಳ್ಬೇಕಿಲ್ರಿ ನೀವು ತಿಳಿಸಿ. ಯಾವಾಕಿ ರಮ ಹೇಳಿಲ್ಲ, ಆಕೆಗೇನು ಗೊತ್ತದಂತ? ಆಕೆ ಏನು ಹೋಗಿ ನೋಡ್ಯಾಳ ಅಂತನ ಅಲ್ಲಿ? ಇಲ್ಲದ ದಿಮಾಕ್ ಮಾಡಕ್ಕೆ ಬರ್ತಾರೆ ಏನಾರ ಒಂದು. ಇದೇ ನಮ್ಮ ಮುದುಕಿ ಇಲ್ಲೊಂದು ಸ್ವಲ್ಪ ಮಾತುಕತೆ ಬೆಳಿತಾವನ, ಏನು ಹಚ್ಬೇಕಂತಂದ್ರೆ ಒಟ್ಟು ಹಚ್ಕೊಳ್ಳೋದಲ್ಲ ಏನು ಇದು ಮಾಡಿಸ್ತಾರ್ರಿ. ನನಗೇನು ಗೊತ್ತವ, ಆಕೆನೇ ಅಂದ್ಲು ಹಿಂಗೆ ಮಾಡ್ತಾವ್ರಿ, ಗೊತ್ತಿರಂಗಿಲ್ಲ ಬಿಡಂಗಿಲ್ಲ, ಸುಮ್ಮನೆ ಅಂತಾವ ನೋಡ್ರಿ. ಒಬ್ಬರಿಗೆ ಅನ್ನೋದ್ರಿಂದ ಏನು ಬರ್ತದೇನ್ರಿ ಭಾಗ್ಯ ಅವರಿಗೆ. ಇರ್ತಾರೆ ಕೆಲವೊಬ್ರು ಅಂತಾವು, ಏನು ಮಾಡ್ಲಿಕ್ಕೆ ಆಗಲ್ಲ ಅಂತವಕ್ಕ. ಒಬ್ಬರು ಮನೆಗೆ ಬೆಂಕಿ ಹಚ್ಚಿದಾಗ ಅವ್ರಿಗೆ ಹೊಟ್ಟೆ ತುಂಬ್ತಿರ್ತದ, ಅಂಥವೂ ಇರ್ತಾವೆ. ಹೌದು ನೋಡ್ರಿ ಕಾಕು, ನೀವೇನಂದ್ರಲ್ಲ ಅದು ಕರೆ ನೋಡ್ರಿ. ಒಬ್ಬರು ಮನೆಗೆ ಬೆಂಕಿ ಹಚ್ಚಿದ್ರೆ ಅವ್ರಿಗೆ ಹೊಟ್ಟೆ ತುಂಬ್ತಿರ್ತದ, ಅಂಥ ಪದ್ಧತಿ ಯಾಕಾರ ಇರ್ತದನ್ರಿವೇ? ನಮಗಂತೂ ಅಂತ ದೊಡ್ಡ ಸೇರಂಗಿಲ್ಲ ನೋಡ್ರಿ ಕಾಕು. ಅಂದ್ರೆ ನಿಮ್ಮ ಸೊಸಿ ಚಲೋ ಇದ್ದಾಳ ಅನ್ನಂಗೆ ಆಯ್ತು ರೀ. ಮಗನ ಜೊತೆನೂ ಚಲೋ ಇದ್ದಾಳ ಇಲ್ರಿ? ಜಗಳ ಪಗಳ ಮಾಡ್ಕೋತಾಳ ಏನು? ನೋಡಿ ಸುಂದ್ರಿ, ನಾ ಒಂದು ಹೇಳ್ತೀನಿ, ಜಗಳ ಯಾರ ಮನೆಗೆ ಇರಂಗಿಲ್ಲ ಹೇಳು, ಎಲ್ಲರ ಮನೆಗೂ ಇರ್ತದೆ. ಗಂಡ ಹೆಂಡತಿ ಅಂದಿನ ಜಗಳ ಇದ್ದೇ ಇರ್ತದೆ, ಅಂಥವೆಲ್ಲ ಹೇಳಿಕ್ಕೆ ಬರಬೇಡಿಲಿ. ನನ್ನ ಮಗ ಸೊಸಿ ಎಲ್ಲರೂ ಚಲೋ ಇದ್ದಾರೆ, ಮೊಮ್ಮಕ್ಕಳು ಎಲ್ಲರೂ ನಾವು ಭಾರಿ ಅನ್ಯೂನ್ಯತೆಯಿಂದ ಇದ್ದೀವಿ. ಇನ್ನೊಂದು ಸಲ ರಮ ಹೇಳಿದ್ಲು ಗಿಮ ಹೇಳಿದ್ಲು ಅಂತೇಳಿ ಬಂದು ನೀನೇ ಉಡ್ಸ್ಕೊಂಡು ಏನಾರ ಹೇಳಿದೆ ಅಂತಿಕ್ಕು, ಬಾಯಿಗೆ ಬಿಡ್ತೀನಿ. ಮತ್ತು ನನಗೆ ಇಂಥವೆಲ್ಲ ಬಗೆರಂಗಿಲ್ಲ. ನೀ ಹೆಂಗಿದ್ದಿದಿ, ನಿನ್ನ ಗುಣ ಏನು ಅನ್ನೋದು ನಿಮ್ಮ ವೈನಿ ಎಲ್ಲ ಎಳೆಯಾಗಿ ಬಿಚ್ಚಿಟ್ಟಾಳ ನನಗೆ. ಅದು ನನ್ನ ಮುಂದೆ ಕಲಿಸ್ಲಿಕ್ಕೆ ಬರಬೇಡೇನು? ನೀ ಸೀದಾ ಮನೆ ಕಡೆ ಹಾದಿ ಹಿಡಿದು ಬಿಡುತ್ತಾಯಿ. ಅಲ್ರಿ ಕಾಕು, ಆಕಿನ ಮಾತು ಕೇಳ್ತೀರಿ ಈಗ ಬಂದಾಕಿದು? ನಾ ಮೊದಲಿಂದ ಏನಿದ್ದೀನಿ ಅನ್ನೋದು ಗೊತ್ತಿಲ್ಲ ನಿಮ್ಗೆ? ಅವು ಮೊದಲೇ ನಾದಿನ ಸೇರ್ತಿರಂಗಿಲ್ಲ ರೀ, ಅದಕ್ಕೆ ಇದ್ದದ್ದು ಇಲ್ಲಾರ್ದು ನಿಮ್ಮ ಮುಂದೆ ಹೇಳಿಕ್ಕೆ ಬರ್ತಾರೆ, ಅದನ್ನು ನೀವು ನಂಬಿರಿ ನೋಡು. ನಿಮ್ಮ ಭಾರಿ ಇದ್ದೀರಳ ನೀವು? ಹೌದವ್ವ, ನಾ ಭಾರಿನೇ ಇದ್ದೀನಿ. ಮಣಿತನ ಬಂದಿದ್ದಿ, ಕೂಡು, ಒಂದು ಕಪ್ ಚಹಾ ಮಾಡ್ತೀನಿ, ಕುಡಿದು ಹೋಗಿ ಬಾ ಅವ್ವ, ಶಾಣೆ ಇದ್ದಿ. ಅಯ್ಯವ್ವ, ಇಂತಿಂಥ ಮಾತು ಕೇಳಿ ನಿಮ್ಮ ಮನೆಯಾಗ ಚಹಾ ಕುಡಿದ್ರೆ ಆ ದೇವರ ಮೆಚ್ಚ ನಾನು ಬೇಕಾಗಿಲ್ಲ ತಾಯಿ. ನಿಮ್ಮ ಚಹಾ ನೀವೇ ಇಟ್ಕೋರಿ, ಹೋಗಿ ಬರ್ತೀನಿ ನಾನು. ಆಯ್ತು, ನಾನೇ ಇಟ್ಕೋತೀನಿ ನನ್ನ ಚಹಾ. ಹೋಗ್ಬಾ ತಾಯಿ, ನೀ ಹೋಗ್ಬಾ ಮೊದಲು. ಮಕ್ಕಳಾಡಿ ಅತ್ತಿದ್ದೀರ ಭಾರಿ ಶಾಣೆ ಆಗ್ಯಾರಳ ಈಗ. ಹೊಟ್ಟೆ ಸ್ವಸ್ಥ ಅಂದ್ಬಿಟ್ಟು ಕೊಡಂಗಿಲ್ಲ ಬಿಡವ. ಹಿಂಗಿದ್ರೆ ಯಾರ ಮನೆಯಾಗೂ ಜಗಳನೇ ಬರಂಗಿಲ್ಲ ಬಿಡ. ನಮ್ಮಂತವ್ರಿಗೆ ಭಾಳ ತೊಂದರೆ ಆಗ್ತದೆ ನೋಡಿ ಹಿಂಗಾದ್ರೆ. ಹುಟ್ಟಿದಾಗಿಂದ ಹಿಂಗೆ ಬಂತು ನೋಡಿದು ಸುಂದ್ರಿ, ಒಟ್ಟ ಪರಕ ಆಗಿಲ್ಲ ಏನು ರೀ. ನಾ ಹಿಂಗೆ ಹೇಳ್ತೀನಿ ಅಂತೇಳಿ ತಪ್ಪು ತಿಳ್ಕೊಬೇಡ್ರಿ, ಒಂದು ಮಾತು ಹೇಳ್ತೀನಿ. ಸುಂದ್ರಿ ವೈನಿಗೆ ಎಲ್ಲರ ದವಾಖಾನೆಗಾರ ತೋರಿಸ್ತೀರಿ ನೋಡ್ರಿ ಒಂದು ಸ್ವಲ್ಪ. ದವಾಖಾನೆಗೆ ಯಾಕೆ, ಏನಾಗ್ಯದ ಆಕಿಗೆ? ಅಲ್ಲ ಅಂತ ಆರಾಮಿಲ್ಲ ಹಂಗಂತೇನು ಇಲ್ರಿ, ಆದ್ರೆ ಆಕಿಗೆ ಒಂದೇನೋ ಒಂದು ಕಾಯಿಲೆನೇ ಇರ್ಬೇಕು ಅನ್ನಿಸ್ತದೆ ರೀ ನನಗಂತೂ. ಯಾಕಂದ್ರೆ ಎಲ್ಲಿ ಹೋತಾಳಲ್ಲ ಸುಂದ್ರಿ ಅಲ್ಲಿ ಜಗಳನೇ ಇರ್ತದ್ರಿ. ಆಮೇಲೆ ಬರೀ ಬೇರೆಯವ್ರ ಬಗ್ಗೆ ತಪ್ಪ ತಿಳ್ಕೊತಾಳ್ರಿ, ಅವ್ರಿಗೆ ಹಚ್ಚೋದು ಇವ್ರಿಗೆ ಹಚ್ಚೋದು ಹಿಂಗೆ ಮಾಡ್ತಾಳಲ್ಲ. ಅದೇ ಒಂದು ಏನರ ಮಾನಸಿಕ ಕಾಯಿಲೆ ಅದ ಏನು, ಅದಕ್ಕೆ ಒಂದು ಸ್ವಲ್ಪ ಎಲ್ಲ ತೋರಿಸ್ತೀನಿ ಅಂತ ನಾ ಅಂತೀನಿ. ಹಂಗಂತೆ ಮಾರಾಯಣ, ಎಂಥ ಪ್ರೇಂಜಿನೋ ಮಾರಾಯ, ಏನಾಯ್ತು ಅಂತೇಳಿ. ಆಕಿ ಹುಟ್ಟಿದಾಗಿಂದನೂ ಹಂಗೆ ಅದಾಳಪ್ಪ. ನಮಗೇನು ಬಿಡ್ತಿಲ್ಲ ಆಕಿ, ಎಲ್ಲರ ಜೊತೆನೂ ಹಂಗೆ ಇದ್ದಾಳ ಹುಡುಕಿ. ಅದು ಹೋಗ್ಲಾರ್ದ ಕಾಯಿಲೆ ಅದಾಳ. ಅಲ್ರಿ ನಾ ಹೇಳೋದು ಕೇಳ್ರಿ ಒಂದು ಸ್ವಲ್ಪ. ಅದು ಒಂದೇನೋ ಹಿಂಗೆ ಅದು ರೋಗ ಆಕಿಗೆ. ಒಟ್ಟು ನಾವೇ ಎಲ್ಲರ ಒಂದು ಸ್ವಲ್ಪ ದೊಡ್ಡ ದವಾಖಾನೆಗೆ ತೋರಿಸ್ಕೊಂಡು ಬರಮಂತ. ಹಿಂಗಾದ್ರೆ ಮುಂದೆ ಹೆಂಗ್ರಿ, ಸಣ್ಣ ಸಣ್ಣ ಮಕ್ಕಳ ಪಾಪ ಬರೀ ಆಕಿನ ಕೆಲಸನೇ ಬರೀ ಹಚ್ಚೋದು ಚುಚ್ಚೋದು ನೋಡ್ರಿ. ಆಕೆ ಏನು ರೋಗ ಇಲ್ಲ ಪಾಗಿಲ್ಲ ಮಾರಾಯ, ಹುಟ್ಟಿದಾಗಿಂದ ಅದೇ ಸ್ವಭಾವನೆ ಅದಕ್ಕೆ. ಎಷ್ಟು ಚೇಂಜ್ ಮಾಡಕ್ಕೆ ಹೋಗಿವಿ, ನಮ್ಮ ಕೈಲಿ ಯಾರ ಕೈಲೂ ಆಗಿಲ್ಲ, ಸಾಧ್ಯನೇ ಆಗಿಲ್ಲ, ಅದು ಸಾಧ್ಯ ಆಗೋದೂ ಇಲ್ಲ. ಹಿಂಗೆ ಆಕಿ ಕರೀಲಿ, ಆಕಿನ ಮಾತಾಡ್ತೀನಿ ಏನಾಗ್ಯದ ಅಂತೇಳಿ ಕೇಳೋಮಂತ. ಏಯಪ್ಪ ಬ್ಯಾಡ್ರಿ, ಈಗ ನೀವೇನಾರ ಒಂದು ವೇಳೆ ಕೇಳಿದ್ರಂತಿಕ್ಕು ಹಚ್ಚಿಬಿಟ್ಟೇನು ಗಂಡನಿಗೆ ಊದಿಬಿಟ್ಟೇನು ಅಂತ ನನಗೆ ಬೈಕೋತ ಕೊಡ್ತಾಳೇನ. ಇನ್ನೇನು ಕೇಳೋದ ಬೇಡ ನೀವು, ನಾಳೆ ಬೇಕಂದ್ರೆ ಕೇಳಕಂತೆ ಅಂತ. ಅಲ್ಲ ನಾ ಯಾಕೆ ಹೇಳಿಕತ್ತೀನಿ ಅಂದ್ರೆ, ಇಷ್ಟು ಜಗಳ ಆಗ್ಯಾದ್ರಿ ಮನ್ಯಾಗ, ತನಗೂ ನೆಮ್ಮದಿ ಇಲ್ಲ, ಅತ್ತಿನೂ ಬೈದಾಳ ನೋಡಿದ್ರ. ಇಷ್ಟೆಲ್ಲ ಆದ್ರೂ ಬಾಜು ಮನೆಗೆ ಹೋಗಿ ಬರ್ತೀನಿ ಅವ, ಟೈಮ್ ಪಾಸ್ ಆಗಲಾಗ್ಯದ ಅಂತೇಳಿ ಹೋಗಿ ಅಲ್ಲಿ ಜ್ಯೋತಿಯರ ಅತ್ತಿಗೂ ಚುಚ್ಚಿ ಬಂದಾಳ ಅಂತ ನೋಡು. ಆಕೆ ಅತ್ತಿ ಹಚ್ಚಿ ಬೈದ್ಬಿಟ್ಟಾಳ, ಬೈಸ್ಕೊಂಬಂದಾಳ ಅಲ್ಲಿನೂ ಹೋಗಿ. ಹಿಂಗೆ ಎಲ್ಲರ ಬಲ್ಲಿ ಏನ್ರಿ ಚಾಡ ಹೇಳಕ್ಕೆ ಹೋಗೋದು, ಅವ್ರ ಕೈಲಿ ಬೈಸ್ಕೊಂಬರೋದು ಮಾಡ್ತಾಳಲ್ಲ. ನನಗೂ ಪಾಪ ಅನಿಸ್ತದ ಆಕೆ ನೋಡೋಣನೆ, ಅದಕ್ಕೆ ಹೇಳಿದೆ ರೀ. ನಮಗೆ ಮೊದಲು ಹಂಗೆ ಪಾಪ ಅನಿಸ್ತಿತ್ತು, ಈಗ ದೊಡ್ಡ ಬಿದ್ದಂಗೆ ಆಗ್ಯದಪ್ಪ ನಮಗೆ. ಆಕೆ ಬಂದ್ಲಂದ್ರೆ ಉಲ್ಟಾ ನಮಗೆ ಎದಿನೇ ಹೊಡಿತೀವಿ ನಾವು, ಡಬ್ಬಂತ ನಮಗೆ ಎದಿ. ಒಂದೇನಾರ ಮಾಡ್ಲಿಕ್ಕತ್ತಿದ್ವು ಅದಕ್ಕೆ ಕುಂಚು ಕಂಡು ಹಿಡ್ದ ಬಿಡ್ತಾಳ, ಅದಕ್ಕೆ ಬೈದ ಬಿಡ್ತಾಳ ಆಕೆ. ನಿಜ ರೀ, ಅತ್ತಿನೂ ಮಗಳು ಅಂತೇಳಿ ಆಕಿನ ಪರವಾಗಿ ವಹಿಸ್ಕೊಂಡು ಮಾತಾಡಂಗಿಲ್ಲ ನೋಡ್ರಿ, ಕರೆಕ್ಟಾಗಿ ಮಾತಾಡ್ತಾರಲ್ಲ. ಅತ್ತಿಗೂ ಬೈದ್ಲರಿ ಮುಂಜಾನೆ, ಯಾರಿಗೆ ಬಿಡಂಗ್ಲಕ್ಕೆ ಬೈದು. ಹೆಂಗೆ ಅನಿಸ್ತೀರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಹಾಗೆ ಬಾಜುಕಿನ ಗಂಟಿ ಟಣ್ಣಂತ ಬಾರಿಸ್ರಿ, ನಾವು ಮಾಡೋ ವಿಡಿಯೋದ ನೋಟಿಫಿಕೇಶನ್ ಬರ್ತಾವ, ನೀವು ನೋಡ್ಬೋದು. ಎಲ್ಲರಿಗೂ ಧನ್ಯವಾದಗಳು.